ಹಾಯ್ ಹಲೋ ಎಲ್ರಿಗೂ ಸುಗತ ನಿನ್ನ ಜೊತೆ ನನ್ನ ಕಥೆ ಧಾರಾವಾಹಿ ಮುಂದೆ ಸಂಚಿಕೆನಾಗಿದೆ ನೋಡೋಣ ಬನ್ನಿ. ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಒಂದು ಲೈಕ್ ಕೊಡಿ, ಬೆಲ್ ಐಕಾನ್ ಬಟನ್ ಆಲ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಸಂಗೀತ ಪೂರ್ಣಿಮಾ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ. ಸಂಗೀತ ಇದ್ದವರು ಪೂರ್ಣಿ, ನಿಮ್ಗೊಬ್ರು ನಾದ್ನಿ ಇದಾರಲ್ವಾ, ನಿಮ್ಮ ಯಜಮಾನ ತಂಗಿ ಇದಾರಲ್ವಾ, ಅವ್ರನ್ನ ಮದ್ವೆ ಕರೆದಿಲ್ವಾ ಪೂರ್ಣಿ? ಹಾಗಂತಿದ್ದಾಗೇನೆ ಪೂರ್ಣಿಮಾ ಅವರು, ಅಯ್ಯೋ ಸಂಗೀತ ಕರ್ದಿದ್ದೀನಿ, ಮಾತಾಡ್ಸಿದ್ರೆ ಇದೆಲ್ಲೋ ಪಲ್ಲವಿ ವಿಚಾರವಾಗಿ ಬಹಳ ಬೇಸರ ಮಾಡ್ಕೊಂಡಿದ್ದಾರೆ. ಪಲ್ಲವಿಗೆ ಕಾಲೇಜ್ನಲ್ಲಿ ಬಹಳ ತೊಂದರೆ ಆಯ್ತು, ಅವರೆಲ್ಲ ಹೋಗಿ ಗಲಾಟೆ ಮಾಡಿದ್ರು ಗಂಡನ ಮನೆಯವರೆಲ್ಲ. ಹಾಗಾಗಿ ನಾನು ಮನೆಗ್ ಕರ್ಕೊಂಡ್ ಬಂದಲ್ಲ ಅಂತ ಹೇಳಿ ಅವರು ನನ್ ಜೊತೆನೂ ಕೂಡ ಅಷ್ಟ್ ಮಾತಾಡ್ತಾ ಇಲ್ಲ. ಅದಕ್ಕೆ ಸಂಗೀತ ಹೇಳ್ತಾರೆ, ಏನೇ ಇರ್ಲಿ ಮದ್ವೆ ವಿಚಾರದಲ್ಲಿ ಕರೀಲೇಬೇಕಲ್ವಾ ಪೂರ್ಣಿ, ಮಾಡು ಫೋನ ಮಾಡು. ಪೂರ್ಣಿಮಾ ಅವರು ಫೋನ್ ಮಾಡ್ತಾರೆ. ಹಲೋ ಅಕ್ಕ, ಚೆನ್ನಾಗಿದ್ದೀರಾ? ಆ ಕಡೆಯಿಂದ ಅದಕ್ಕೆ ಚೆನ್ನಾಗಿದ್ದೀನಿ, ಹೇಳಿ ಏನು ವಿಷಯ ಅಂತೇಳಿ ಪಲ್ಲವಿ ಅವರಮ್ಮ ಕೇಳ್ತಾರೆ. ಅದಕ್ಕೆ ಪೂರ್ಣಿ, ಏನಿಲ್ಲಕ್ಕ, ಮದ್ವೆಗೆ ಬನ್ನಿ. ಪಲ್ಲವಿ ಹಾಗಂತಿದ್ದಾಗೇನೆ ಅದಕ್ಕೆ ಅವಳು ವಿಚಾರ ಮಾತಾಡಿದ್ರೆ ನಾನು ಫೋನ್ ಕಟ್ ಮಾಡ್ಬಿಡ್ತೀನಿ. ಅಷ್ಟು ಪೂರ್ಣಿಮಾ ಅವರು, ಆಯ್ತು ಇನ್ನೇನ್ ಮದ್ವೆನೂ ಹತ್ರ ಬಂತಲ್ವಾ, ಹಾಗಾಗಿ ಬಂದ್ಬಿಡಿ ಮದ್ವೆಗೆ. ಅದಕ್ಕೆ ಪಲ್ಲವಿ ತಾಯಿ ಹೇಳ್ತಾರೆ, ಇಲ್ಲ ಅದಕ್ಕೆ ನಮ್ಗೆ 4-6 ಜನದ ಮಧ್ಯೆ ತಲೆ ಎತ್ತು ತಿರುಗ್ದಂಗ್ ಮಾಡಿದಾಳೆ. ಅಲ್ಲಿ ಬಂದು ನಾವು ತಲೆ ಎತ್ಕೊಂಡು ತಿರ್ಗೋಕ್ಕೂ ನಮಗೆ ನಾಚಿಕೆ, ಅಕ್ಷತೆ ಕಾಳು ತಲೆ ಮೇಲೆ ಹಾಕೋಕ್ಕೂ ಕೂಡ ನೆಮ್ಮದಿ ಇಲ್ಲ. ಅದಕ್ಕೆ ಬೇಡ, ನಾನು ಎಲ್ಲಿದ್ರು ನಮ್ಮ ಮಗುವಿನ ಆಶೀರ್ವಾದ, ಆ ಮಗು ಮೇಲಿನ ನನ್ನ ಆಶೀರ್ವಾದ ಇದ್ದೇ ಇರ್ತದೆ. ಅದಕ್ಕೆ ಪೂರ್ಣಿಮಾ ಹೇಳ್ತಾರೆ, ಅಲ್ಲ ಅಕ್ಕ, ಎಷ್ಟೇ ಆಗ್ಲಿ ನೀವು ಸೋದರದತ್ತೆ ಅಲ್ವಾ, ನಿಮ್ಮ ಆಶೀರ್ವಾದ ಬಹಳ ಮುಖ್ಯ ಅಲ್ವಾ. ಅದಕ್ಕೆ ಪಲ್ಲವಿ ಅಮ್ಮ ಹೇಳ್ತಾರೆ, ಅದಕ್ಕೆ ನಾನು ಎಲ್ಲೇ ಇದ್ರು ಆ ಮಗುಗೆ ನನ್ನ ಆಶೀರ್ವಾದ ಇದ್ದೇ ಇದೆ, ಇಲ್ಲಿಂದಲೇ ಹಾರೈಸ್ತೀನಿ, ಇಡ್ತೀನಿ ಅದಕ್ಕೆ ಅಂತೇಳಿ ಫೋನ್ ಇಡ್ತಾರೆ. ಸಂಗೀತ ಜೊತೆ ಪೂರ್ಣಿಮಾ ಅವರು ನೋಡ್ದ ಸಂಗೀತ ಇಷ್ಟೇ ಕತೆ. ಅದಂತಿದ್ದಾಗೇನೆ ಪಾಪ ಪಲ್ಲವಿ ಅಳಕ್ ಶುರು ಮಾಡ್ತಾಳೆ. ಅಷ್ಟರಲ್ಲಿ ತಂಗಿ ಫೋನ್ ಮಾಡ್ತಾಳೆ, ಏನ್ ಹೇಳು ನಿಮ್ಮಿ ಅಂದಾಗ, ಅಕ್ಕ ನೀನ್ ನೋಡಂಗಾಗಿದೆ, ಮಾಮೂಲಿ ದೇವಸ್ಥಾನದಲ್ಲಿ ಇರ್ತೀವಲ್ಲ ಅಲ್ಲಿಗೆ ಬಾರೆ ಅಕ್ಕ ಅಂತೇಳಿ ತಂಗಿ ಕರೀತಾಳೆ. ಆಯ್ತು ಬರ್ತೀನಿ ಅಂತ ಹೇಳಿ ಅಲ್ಲಿ ಹೋಗ್ತಾಳೆ. ಹೋಗ್ತಿದ್ದಾಗೇನೆ ಇಬ್ರು ಅಪ್ಕೊಂಡು ಅಳ್ತಾರೆ. ತಂಗಿ ಇದ್ದವಳು ಪಲ್ಲವಿ ತಂಗಿ, ಅಕ್ಕ ನೀನ್ ನನ್ನ 2ನೇ ತಾಯಿ ಇದ್ದಂಗಿದ್ದೆ, ನೀನ್ ಬಿಟ್ಟಿರಕ್ಕಾಗಲ್ವೇ, ಬಹಳ ನೋವಾಗತ್ತೆ. ಅದಕ್ಕೆ ಪಲ್ಲವಿ ಹೇಳ್ತಾಳೆ, ನೋಡು ಕಷ್ಟ ಅನ್ನೋದು ಮನುಷ್ಯನೊಬ್ಬನಿಗೆ ಅಲ್ಲ, ಭಗವಂತನಿಗೂ ಕೂಡ ತಪ್ಪಿದ್ದಲ್ಲ. ಅಪ್ಪ ಹೇಳ್ತಿದ್ರು ಗೊತ್ತಾ, ಶ್ರೀಕೃಷ್ಣ ಪರಮಾತ್ಮ ಜರಾಸಂಧನಿಗೆ ಅಂಜಿ ಸಮುದ್ರದ ಒಳಗಡೆ ಮನೆ ಮಾಡಿದ್ದಂತೆ ಭಗವಂತ, ಅಂತ ಭಗವಂತನಿಗೆ ಕಷ್ಟ ತಪ್ಪಲಿಲ್ಲ. ಹಾಗಿರ್ಬೇಕಾದ್ರೆ ನಾವು ಹುಲು ಮಾನವರು ನಮ್ಗೆ ಯಾವ ಮಹಾ ಅಂತ ಅನ್ನಕ್ಕಾಗುತ್ತೆ ಹೇಳು, ನಮ್ ಕಷ್ಟನ? ಆ ಭಗವಂತನಿಗೆ ತಪ್ಪಲಿಲ್ಲ ಅಂದ್ಮೇಲೆ ನಮಗೂ ಇದ್ದಿದ್ದೆ, ಯಾಕೆ ಚಿಂತೆ ಮಾಡ್ತೀಯ, ಒಂದೆಲ್ಲ ಒಂದಿನ ಪರಿಹಾರ ಆಗತ್ತೆ ಅಂತ ಹೇಳ್ತಾರೆ. ಈ ಕಡೆ ಅಶ್ವಿನಿ ನಿಲ್ಸ್ಕೊಂಡು ಖತರ್ನಾಕ್ ಐಡಿಯಾ ಮಾಡೋಕೆ ನಿಂತಿರ್ತಾರೆ ಪೂರ್ಣಿಮನ್ ಇಬ್ರು ಮಕ್ಕಳು. ಹೇಗಾದ್ರೂ ಮಾಡಿ ಈ ಶಿವನ್ನ ಒಳಗಾಕ್ಸ್ಬೇಕಲ್ಲ ಅಂದಾಗ ಅಶ್ವಿನಿ ಇದ್ದೊಳಿಕೆ ಏನ್ ಮಾಡಿದಾನ ಅವನು, ಎಲ್ಲ ಚೆನ್ನಾಗಿ ನಡೀತಿದ್ಯಲ್ಲ. ಅದಕ್ಕೆ ಅವಳ ಮಕ್ಳು ಹೇಳ್ತಾರೆ, ನಮ್ಮಪ್ಪ 65% ಅವನಿಗೆ ಶೇರ್ ಇಟ್ಟಿರೋದು ಈ ಆಸ್ತಿನಲ್ಲಿ ಭಾಗ, ಇನ್ನು ಮಿಕ್ಕಿ 35% ಅಷ್ಟೇ. ಅದಕ್ಕೆ ಹೇಳ್ತಾಳೆ, 35% ಆದ್ರೂ ನಿಮ್ಗೆ ಇಟ್ಟಿದಾರಲ್ಲ. ಅದಕ್ಕೆ ಹೇಳ್ತಾರಲ್ಲ, 35% ಅಲ್ಲೂ ಕೂಡ ಅವನು ಸಹಿ ಇಲ್ದೇನೆ, ಅವನು ಒಪ್ಪಿಗೆ ಇಲ್ದೆ ನಾವು ತಗೊಳ್ಳೋ ಹಾಗೆ ಒಂದು ಪೆನ್ ಕೂಡ ನಾವು ತಗೊಳ್ಳೋ ಹಾಗಿಲ್ಲ, ಹಾಗಿದೆ. ಅದಕ್ಕೆ ಅಶ್ವಿನಿ ಕೇಳ್ತಾಳೆ, ಏನ್ ಕ್ರಿಮಿನಲ್ ಐಡಿಯಾ ಮಾಡ್ತೀರಾ? ಅದಕ್ಕೆ ಇವರಿಬ್ರು ಹೇಳ್ತಾರೆ, ಪೂರ್ಣಿಮನ್ ಮಕ್ಕಳು, ಏನಿಲ್ಲ ಕ್ರಿಮಿನಲ್ ಕೇಸಲ್ಲ ಅವನ್ನ ಶಿವನ್ನ ಒದ್ದೊಳಗಾಕ್ಸ್ಬಿಟ್ರೆ ಜೈಲಿಗೆ. ಅದಕ್ಕೆ ಅಶ್ವಿನಿ ಹೇಳ್ತಾಳೆ, ಅದೇನ್ ಲಾಭ ನಿಮ್ಗೆ ಅದರಿಂದ? ಅದಕ್ಕೆ ಪೂರ್ಣಿಮನ್ ಮಕ್ಕಳು ಹೇಳ್ತಾರೆ, ಏನಿಲ್ಲ ನಮ್ಮಪ್ಪ ಒಂದ್ ಲೈನ್ ಕಾಣಿಸಿದ್ದಾರೆ, ಯಾವುದೇ ಕ್ರಿಮಿನಲ್ ಕೇಸ್ನಲ್ಲಿ ಅವನು ಒಳಪಟ್ರೆ ಇದ್ರಿಂದ ಹೊರ ಹೋಗ್ತಾನೆ ಅಂತ ಹೇಳಿ, ಅದು ನಮ್ಗೆ ಪ್ಲಸ್ ಪಾಯಿಂಟ್, ಇದರಿಂದ ಹೊರ ಹೋಗ್ತಾನೆ, ಆಸ್ತಿ ಎಲ್ಲ ನಮ್ ಕೈಗೆ ಸೇರುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಅಶ್ವಿನಿ, ಹೋ ಹಾಗೆ ಅಂತಾಳೆ. ಈ ಕಡೆ ದುಂಡಿ, ಬರ್ತೀನಿ ಮನೆಗೆ ಹೋಗ್ತೀನಿ ಅಂತೇಳಿ ಮಾತಾಡ್ಬಿಟ್ಟು ಬರ್ತಾಳೆ ಪಲ್ಲವಿ. ಮನೆಯಲ್ಲೆಲ್ಲ ಕೂತಿರ್ಬೇಕಾದ್ರೆ ಶ್ರವಣ್ ಮತ್ತೆ ಹಾಗೇನೆ ರಾಮಣ್ಣ ಇಬ್ರು ಇದ್ದವರು ಟೀ ತರ್ತಾರೆ. ಟೀ ಕೊಡ್ತಾ ಇರ್ತಾಳೆ. ಭೂಮಿ ಕೊಡ್ಬೇಕಾದ್ರೆ ಟೀನ ನಾವೇನು ಅನ್ಕೊಂಡಿದ್ದು, ಅದಕ್ಕೆ ಶ್ರವಣಿದ್ರ ಬಾಬಾ ಅದು ಟೀ ಅಂತ ಅನ್ಕೊಂಡ್ರ, ವರಿ ಮಾಡ್ಬಿಡಿ, ಐತೆ ಬನ್ನಿ ಅಲ್ಲಿ ಟೀನು ಹೋಗೋಣ ಅಂತ. ಹಾಗಂತಿದ್ದಾಗೇನೆ ಸಂಗೀತ, ಲೇ ಶ್ರವಣ, ನಿನ್ ಬಾವನ್ ಬುದ್ಧಿ ಯಾವಾಗ ಬಂತು ನಿನ್ಗೆ? ಅದಕ್ಕೆಲ್ಲ ನೀರ್ ಬೆರ್ಸಾಗಿದೆ. ಅದಕ್ಕೆ ಶ್ರವಣ, ಅಕ್ಕ ನೀರ್ ಬೆರ್ಸೇನಕ್ಕ ಕುಡಿಯೋದು? ನೋಡು ಶ್ರವಣ, ಇದು ನನ್ ಫ್ರೆಂಡ್ ಮನೆ, ನೀವ್ ಇಲ್ಲೆಲ್ಲ ಹೀಗೆಲ್ಲ ನಡ್ಕೊಳಂಗಿಲ್ಲ. ಅದಕ್ಕೆ ಶ್ರವಣ್ ಮತ್ತೆ ರಾಮಣ್ಣ ಹೇಳ್ತಾರೆ, ನಾವ್ ಇಲ್ಲೆಲ್ಲ ಮಾಡಲ್ಲ ಬಿಡು, ನಮಗ್ ಗೊತ್ತಿದೆ ಅಂತ ಹೇಳಿ ಹೋಗ್ತಾರೆ.
ಅಷ್ಟರಲ್ಲಿ ಸಂಗೀತ, ಸತ್ಯಣ್ಣ, ಪೂರ್ಣಿಮಾ, ಪಲ್ಲವಿ, ಅಜಿತ್ತು ಎಲ್ಲ ಕೂತ್ಕೊಂಡು ಒಂದು ಪ್ಲಾನ್ ಮಾಡ್ತಾರೆ. ಭೂಮಿ ಎಲ್ಲ. ಪಲ್ಲವಿ ಇದ್ದವಳು ಅಂತ್ಯಾಕ್ಷರಿ ಆಡೋಣವಾ ಅಂದಾಗ, ಆನಂತರ ಇದ್ದವರು ಸತ್ಯಣ್ಣ, ಅಜಿತ್ತು ಅಂತ್ಯಾಕ್ಷರಿನ ಮತ್ತೆ ಪಲ್ಲವಿ ಹೇಳ್ತಾಳೆ ಬೇಡ. ಅಷ್ಟರಲ್ಲಿ ಆ ಪಲ್ಲವಿನೇ ಐಡಿಯಾ ಕೊಡ್ತಾಳೆ, ಸೀನಿಯರ್ಸು ಜೂನಿಯರ್ಸು ಎಲ್ಲ ಇದ್ದೀವಿ, ನಾವೊಂದು ಡ್ರಾಮಾ ಯಾಕೆ ಮಾಡಬಾರ್ದು, ಅಭಿನಯ ಅಂದಾಗ ಆಗ್ಬೋದು ಅಂತ ಹೇಳಿ ಚೀಟಿ ಎತ್ತೋಣ. ಅದ್ರಲ್ಲಿ ಸತ್ಯಣ್ಣ ಚೀಟಿ ಹಾಕ್ತಾರೆ, ಪಾತ್ರಗಳು ಬರ್ಬಾರ್ದು. ಆ ಚೀಟಿ ಎತ್ತದಾಗ ಅದರಲ್ಲಿ ಸತ್ಯಣ್ಣ ಹೇಳ್ತಾರೆ, ಓ ನಾನು ಮಂತ್ರಿ ಅಂದ್ರೆ ಪಲ್ಲವಿ ಎತ್ಕೊಳ್ತಾಳೆ. ಎತ್ಕೊಂಡಾಗ ಕಿತ್ತೂರು ರಾಣಿ ಚೆನ್ನಮ್ಮ ಬರ್ತದೆ. ಬಂದಾಗ ನನಗೆ ಇದಾಯ್ತಲ್ಲ ಅಂದಾಗ, ನೀವೇ ಮಾಡ್ಬೇಕು ಈ ಪಾತ್ರನ, ನಿಮಗ್ ಬಂದ್ಮೇಲೆ ನೀವೇ ಮಾಡ್ಬೇಕು. ಅಜಿತ್ತು ಇಲ್ಲಿ ಬ್ರಿಟಿಷ್ ಈ ಮಂಡು ಸಾಹೇಬ್ ಏನಿರ್ತಾರೆ ಅವನ ಬಂಟ ಆಗ್ಬಹುದು. ಸರಿ, ಎಲ್ಲ ಪಾತ್ರ ನಿರ್ವಹಣೆ ಮಾಡಕ್ ನಿಂತ್ಕೊಳ್ತಾರೆ. ನಿಂತ್ಕೊಂಡಾಗ ಪಲ್ಲವಿ ಅವಳ ಡೈಲಾಗ್ ಹೇಳ್ಬೇಕಾಗಿರುತ್ತೆ. ಸತ್ಯಣ್ಣ ಬರ್ತಾರೆ. ಸತ್ಯಣ್ಣ ಬಂದ್ಬಿಟ್ಟು ಮಂತ್ರಿ ಪಾತ್ರ, ರಾಣಿ ಅವ್ರಿಗೆ ಒಂದು ವಿಷಯ ತಿಳಿಸ್ಬೇಕಾಗಿದೆ. ಅದಕ್ಕೆ ಕಿತ್ತೂರು ರಾಣಿ ಕೇಳ್ತಾಳೆ, ಚೆನ್ನಮ್ಮ ಏನ್ ವಿಷಯ? ಬ್ರಿಟಿಷ್ ರಾಯಭಾರಿ ಬಂದಿದ್ದಾನೆ, ಮಂಡು ಸಾಹೇಬನ ಬಂಟ ಅಂದಾಗ ಅಷ್ಟರಲ್ಲಿ ಅವನು ಒಳಗ್ ಬರ್ತಾನೆ. ಚೆನ್ನಮ್ಮ ಏನ್ ವಿಷಯ ಅಂದಾಗ ಅದಕ್ಕೆ ಬ್ರಿಟಿಷ್ ರಾಯಭಾರಿ ಹೇಳ್ತಾನೆ, ಇವರ್ ಲುಕಿಂಗ್ ಲೈಕ್ ಎ ಕ್ವೀನ್ ಅಂದಾಗ ರಾಣಿ ಕೋಪ ಬಂದ್ಬಿಡ್ತದೆ. ಏನ್ ಅಧಿಕ ಪ್ರಸಂಗತನ, ಬಂದಿದ್ ಏನ್ ವಿಷಯ ಅದ್ ಮೊದಲು ಮಾತಾಡು ಫಸ್ಟ್ ಅಂದಾಗ ಬ್ರಿಟಿಷ್ ಹೇಳ್ತಾನೆ ಅವನ್ ರಾಯಭಾರಿ, ಕಪ್ಪ ಬೇಕು ನಮ್ಗೆ, ಮಂಡು ಸಾಹೇಬ್ರು ಹೇಳಿ ಕಳ್ಸಿದ್ದಾರೆ, ಅವರ ಒಪ್ಪಂದದ ಪ್ರಕಾರ ಕಪ್ಪ ಕೊಡ್ಬೇಕು ನೀವು. ಅದಕ್ಕೆ ಕಿತ್ತೂರು ರಾಣಿ ಚೆನ್ನಮ್ಮ ಹೇಳ್ತಾಳೆ, ನಿಮಗೇಕೆ ಕಪ್ಪ? ಕಬ್ಬು ತಿನ್ನಲು ಪುಕ್ಕಟ್ಟೆ ಬಿಟ್ಟಿದ್ದಕ್ಕ ಕಪ್ಪ ನಿಮಗೆ? ನಿಮಗೇಕೆ ಕೊಡಬೇಕು ಕಪ್ಪ? ನೀವೇನು ಉತ್ತೀರಾ, ಬಿತ್ತೀರಾ, ಮೋಡ ಮಳೆ ಸುರಿಸುತ್ತದೆ, ಭೂಮಿ ಬೆಳೆ ಬೆಳೆಯುತ್ತದೆ, ನಿಮಗೇಕೆ ಕೊಡಬೇಕು ಕಪ್ಪ? ನೀವೇನು ಉತ್ತೀರಾ, ಬಿತ್ತೀರಾ, ನಾಟಿ ಮಾಡಿದಿರಾ, ಹೊರೆ ಹೊತ್ತೀರಾ, ಹಸಿದವರಿಗೆ ಅನ್ನ ಕೊಟ್ಟಿರಾ, ಇಲ್ಲ ಅಂಬಲಿ ಕೊಟ್ಟಿರಾ, ನಿಮಗೇಕೆ ಕೊಡಬೇಕು ಕಪ್ಪ? ನೀವೇನು ನೆಂಟರೇ, ಇಷ್ಟರೇ, ನಿಮಗೇಕೆ ಕೊಡಬೇಕು ಕಪ್ಪ? ಅದಕ್ಕೆ ಬ್ರಿಟಿಷ್ ಹೇಳ್ತಾನೆ, ಈ ಕಷ್ಟದಲ್ಲೂ ಇಂಥ ಸೊಕ್ಕಿನ ಮಾತಿ ನಿನಗೆ ಅಂದಾಗ ಅದಕ್ಕೆ ಕಿತ್ತೂರು ರಾಣಿ ಚೆನ್ನಮ್ಮ ಹೇಳ್ತಾಳೆ, ಇದು ಕನ್ನಡಿಗರ ಸ್ವಾಭಿಮಾನ, ಗೊತ್ತಿದೆಯಾ ನಿನಗೆ? ಹಾಗಂತಿದ್ದಾಗೇನೆ ಸತ್ಯಣ್ಣ, ವಾವ್ ವೆರಿ ಗುಡ್ ವೆರಿ ಗುಡ್, ತುಂಬಾ ಚೆನ್ನಾಗಿ ಪಾತ್ರ ನಿರ್ವಹಣೆ ಮಾಡಿದ್ರಿ ಅಂತ ಹೇಳಿ ಖುಷಿ ಪಡ್ತಾರೆ. ಸರಿ, ಈಗ ಇನ್ನೊಂದು ಅಭಿನಯ. ಇಲ್ಲಿ ಏನಪ್ಪಾ ಅಂತ ಅಂದ್ರೆ ಅಪ್ಪ ಮಗಳ ಪಾತ್ರ, ಅದನ್ನ ಯಾರು ನಿರ್ವಹಣೆ ಮಾಡ್ತಾರೆ? ಇದಕ್ಕೆ ಸರಿಯಾದಂತ ಪಾತ್ರ ಬರ್ತಾ ಇದೆ. ಭೂಮಿ ಮಗಳ ಪಾತ್ರ, ಮಾವ ಇದಕ್ಕೆ ಅಪ್ಪನ ಪಾತ್ರ ಅಂತಿದ್ದಾಗೇನೆ ಭೂಮಿ, ಬೇಡ ಸಾಹೇಬ್ರೆ, ಮೊದ್ಲೇ ಬಹಳ ಬೇಸರ ಮಾಡ್ಕೊಳ್ತಾರೆ, ನಂಗೆ ಇದೆಲ್ಲ ಇಷ್ಟ ಆಗಲ್ಲ, ಬೇಡ 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 ಅಂದಾಗ ಅಜಿತ್ತು ಹಾಗಂತಿದ್ದಾಗೇನೆ ಶ್ರವಣ್ ಬಂದಾಗ ಶ್ರವಣಿಗೆ ವಿಷಯ ಹೇಳ್ತಿದ್ದಾಗೇನೆ, ಆಯ್ತು ನಾನ್ ಮಾಡ್ತೀನಿ ಅಭಿನಯನ ಅಂತಾರೆ. ಹಾಗಂತಿದ್ದಾಗೇನೆ ಭೂಮಿ ಇಬ್ರು ಅಪ್ಪ ಮಗಳ ಪಾತ್ರ ಮಾಡ್ತಾ ಮಾಡ್ತಾ ಆ ಪಾತ್ರದಲ್ಲಿ ತಲ್ಲೀನಾಗಿ ಹೋಗ್ತಾರೆ. ತಲ್ಲೀನಾಗ್ತಿದ್ದಾಗೇನೆ ಭೂಮಿ ಅಪ್ಪ ಅಂತ ಹೋಗಿ ಅಪ್ಕೊಳ್ತಿದ್ದಾಗೇನೆ ಶ್ರವಣಿಗೆ ಎಷ್ಟೇ ಆಗ್ಲಿ ನಿಜವಾದ ಮಗಳಲ್ವಾ, ಅವನ್ ಕರಳು ಕತ್ತರಿಸ್ದಂತ ಆಗ್ತದೆ, ಆ ಕರಳು ಕೂಗ್ದಂತ ಆಗ್ತದೆ, ನನ್ನ ಮಗಳೇ ನನ್ನನ್ನು ಅಪ್ಕೊಳ್ಳೋದು, ಮಗಳೇ ಅಂತ ಹೇಳಿ ಅಪ್ಕೊಂಡು ಬಹಳಷ್ಟು ಪ್ರೀತಿ ತೋರಿಸ್ತಾರೆ. ಇಬ್ಬರ ಆಗಿನ ಕ್ಷಣದ ಅವಿನಾಭಾವವಾದಂತಹ ಆ ಒಂದು ಸಂಬಂಧ ನಿಜವಾಗಿಯೂ ಕೂಡ ಅಪ್ಪ ಮಗಳು ಅನ್ನುವಂತಹ ಆ ನಿಜಾಂಶ ಸತ್ಯ ಗೊತ್ತಾಗಿರುವಂತಹ ರೀತಿನಲ್ಲಿ ಅವರ ಇಬ್ಬರ ಹೃದಯಗಳು ಕೂಡ ಪರಸ್ಪರ ಮಿಡಿತದೆ. ಅಪ್ಪ ಅಂತ ಇವಳ ಹೃದಯ ಮಿಡಿದ್ರೆ ಆ ಶ್ರವಣನ ಹೃದಯ ಮಗಳೇ ಅನ್ನುವಂತಹ ಕೂಗ್ತಾ ಇದೆ. ಇಂತಹ ಈ ಒಂದು ಸುಂದರವಾದ ಅಪ್ಪ ಮಗಳ ಆ ಒಂದು ಗುಡುವಿಕೆ, ಇಂಥ ಸುಂದರವಾದಂತಹ ಈ ಒಂದು ಸಂಚಿಕೆಯನ್ನ ನೋಡಿ ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಒಂದು ಲೈಕ್ ಕೊಡಿ, ಬೆಲ್ ಐಕಾನ್ ಬಟನ್ ಆಲ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಎಲ್ಲರಿಗೂ ಕೂಡ ಅನಂತ ಧನ್ಯವಾದಗಳು.